ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ. ಮತ್ತಾಯನು ಬರೆದಂತ ಶುಭ ಸಂದೇಶ 9ನೇ ಅಧ್ಯಾಯ 29ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪರಿಶುದ್ಧನು 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 ಆದ ಕರ್ತನೆ, ನಿನ್ನ ಪವಿತ್ರ ಹೆಸರಿನ ಮೇಲೆ, ನಿಮ್ಮ ಪವಿತ್ರ ಅದ್ಭುತಗಳ ಮೇಲೆ ನಮ್ಮ ಭರವಸೆಯನ್ನ, ನಂಬಿಕೆಯನ್ನ ಮತ್ತು ವಿಶ್ವಾಸವನ್ನ ಪುನರ್ಸ್ಥಾಪನೆಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ನಮ್ಮ ಪೂರ್ವಜರಿಗೆ ಅದ್ಭುತ ಕಾರ್ಯಗಳಿಂದ ವಿಶ್ವಾಸ ಮೂಡುವಂತೆ ಮಾಡಿದ್ದೀರಿ. ಇಂದು ನಮ್ಮ ಬಾಳಿನಲ್ಲೂ ಅದೆಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದ್ದೀರಿ. ಆದರೂ ಈ ನನ್ನ ಮನಸ್ಸು ಒಮ್ಮೊಮ್ಮೆ ಅವಿಶ್ವಾಸಕ್ಕೆ, ಅಪನಂಬಿಕೆಗೆ ಗುರಿಯಾಗಿ ಬಿಡುತ್ತದೆ. ಅಂತಹ ಸಮಯದಲ್ಲಿ ಪವಿತ್ರಾತ್ಮರ ಕೃಪಾ ಅನುಗ್ರಹದಿಂದ ನಮ್ಮ ಮನಸ್ಸನ್ನು ದೇವರು ನಮ್ಮ ಬಾಳಿನಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನೆನೆದು ದೇವರಲ್ಲಿ ನಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ ಹೆಚ್ಚಳಪಡಿಸಿಕೊಂಡು ಇನ್ನು ಹೆಚ್ಚೆಚ್ಚು ದೇವರ ಅದ್ಭುತ ಕಾರ್ಯ ನಮ್ಮ ಬಾಳಿನಲ್ಲಿ ಕಾಣುವಂತಾಗಲಿ ಎಂದು ನಂಬಿಕೆ ನಾಯಕನಾದಂಥ ಯೇಸು ಸ್ವಾಮಿಯ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.